ಚಿಮ್ಮರಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ಚ್ 20ನೇ ತಾರೀಕು ಬುಧವಾರ ಆ್ಯಂಡ್ ನನ್ನ ಬರ್ಡೇ. ಸೊ ಹ್ಯಾಪಿ ಬರ್ಡೇ ಟು ಮೀ. ಸೊ 5 ಗಂಟೆಗೆ ಎದ್ದಿದ್ದೀನಿ. ಎದ್ದು ಅಮ್ಮನಿಗೆ ಸ್ವಲ್ಪ ಪಾಪ ಒಡಿಸಿ ಗುಡಿಸ್ಲಿಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದೆ. ನಾನು ಕೆಲಸ ಮಾಡಿಲ್ಲ, ಜಸ್ಟ್ ಹೆಲ್ಪ್ ಮಾಡಿದೆ ಅಷ್ಟೇ. ಆ್ಯಂಡ್ ಇವಾಗ ಕರೆಕ್ಟಾಗಿ ಟೈಮು 7:01 ಆಯಿತು. ಸೊ ನಂದು ಸ್ನಾನ ಮಾಡಿ ಕೆಲಸ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ಅಂತ ಹೇಳಿದೆಲ್ಲ, ಅದಾದ ನಂತರ ಸ್ನಾನ ಮಾಡಿ ಬಟ್ಟೆ ಒಗೆದು ದೇವರ ಇದು ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿ ದೀಪ ಇಟ್ಟು ಎಲ್ಲ ಆಯಿತು ನಂದು. ಸೊ ಅಜ್ಜಿ ದೇವರಿಗೆ ಕೈ ಮುಗಿತಿದ್ರು, ನೀವು ನೋಡಿದ್ರಲ್ವ. ಆ್ಯಂಡ್ ಇವಾಗ ಮಾವ 7-7:15 ಅಂತ ಹೇಳಿದ್ದು ನೆನಪು ನನಗೆ, ಬಟ್ ಬರೋದು ದೇವಸ್ಥಾನದ್ದು ಸ್ಥಳ ಪ್ರಶ್ನೆ ಇದೆ ಅಂತ ಹೇಳಿದೆ ಅಲ್ಲ, ಸೊ ಅಲ್ಲಿಗೆ. ಆ್ಯಂಡ್ ಇವಾಗ ಬೆಳಿಗ್ಗೆ ಎದ್ದು ನಾನು ಬಿಸಿ ನೀರು ಒಂದು ಕುಡ್ದಿದ್ದೇನೆ, ಕ್ರೀಮ್ ಹಚ್ಕೊಂಡು ಬಿಸಿ ನೀರು ಕುಡಿದೆ ನಾನು. ಸೊ ಇವಾಗ ಇನ್ನೊಂದು ಗ್ಲಾಸ್ ಬಿಸಿ ನೀರು ಕುಡಿಯುವ. ಟೀನ್ ಟೀನ್ ಟೀನ್. ದೀಪ ನಾನು ಮೇಲೆ ಮುಂಚೆ ಇಡ್ತಿದ್ವಿ, ಇವಾಗ ಕೆಳಗೆ ಇಡ್ತಿದ್ವಿ. ಕೆಳಗೆ ಇಡೋ ಇದು ಮಾಡಿದ್ದೇನೆ ನಾನು, ಕೆಳಗೆ ಪ್ಲೇಸ್ ಮಾಡಿದ್ದೇನೆ. ಬಿಕಾಸ್ ಅಲ್ಲೆಲ್ಲ ಗಲೀಜಾಗಿದೆ, ಸೊ ಹಾಗಾಗಿ ಕೆಳಗೆ ಇಟ್ಟಿದ್ದೇನೆ ನಾನು ಅಷ್ಟೆ. ಆ್ಯಂಡ್ ಇದು ನೋಡಿ, ಇದಕ್ಕೆ ನಿದ್ದೆ. ನಾನು ಇನ್ನೂ ಟವಲಲ್ಲೇ ಇದ್ದೇನೆ. ಸೊ ಗಂಧ ಹಾಕಿದ್ದು ತುಂಬ ಆಗಿದೆ. ಸೊ ನೀರು ಕುಡಿಯುವ ಅಂತೇಳಿ ಹೊರಗಡೆ ಬಂದು ಕೂತ್ಕೊಂಡೆ. ಆ್ಯಂಡ್ ಬರ್ಡೇಗೆ ವಿಶ್ ಮಾಡಿದವರಿಗೆಲ್ಲ ರಿಪ್ಲೈ ಮಾಡ್ತಿದ್ದೆ. ಇವಾಗ ನೆಟ್ ಆನ್ ಮಾಡಿದೆ. ಸೊ ತುಂಬ ಮೆಸೇಜಸ್ ಬಂದಿತ್ತು, ಸೊ ಎಲ್ರಿಗೂ ರಿಪ್ಲೈ ಮಾಡ್ತಾಯಿದ್ದೆ, ಸ್ಟೇಟಸ್ ಹಾಕಿದವರಿಗೆಲ್ಲ. ಆ್ಯಂಡ್ ನಿನ್ನೆ ವ್ಲಾಗಲ್ಲಿ ತುಂಬ ಜನ ವಿಶ್ ಮಾಡಿದೆ ಆಲ್ರೆಡಿ ಅಡ್ವಾನ್ಸ್ ಆಗಿ. ಸೊ ಅವರಿಗೆಲ್ಲರೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ದಿವಸ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೇನೆ. ಓಕೆ, ಸ್ಟೇ ಟ್ಯೂನ್. ಪೂಜೆಗೆ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಸಿಂಪಲಾಗಿ. ಮತ್ತು ಎಂತ ಒಂದು ಕಾಜಲ್ ಆ್ಯಂಡ್ ಬೊಟ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಮಾಂಗಲ್ಯ ಸರ ವೇರ್ ಮಾಡಿದ್ದೀನಿ. ಸೊ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಬರ್ಡೇ ಕೊಡಿಸಿರೋ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಫುಲ್ ಔಟ್ಫಿಟ್ ಆಮೇಲೆ ತೋರಿಸ್ತೇನೆ ನಾನು, ಯಾರಾದರೂ ಮನೆಗೆ ಬಂದರೆ. ಸೊ ಎಲ್ಲ ಅಲ್ಲಿ ಪೂಜೆ ಹತ್ರ ಇದ್ದಾರೆ. ಆ್ಯಂಡ್ ಕೆಲವರೆಲ್ಲ ಬರಬೇಕಷ್ಟೆ, ಇವಾಗ ಭಟ್ರು ಬಂದ್ರಂತೆ. ಆಗದಿಂದ ಕರೀತಿದ್ದಾರೆ ಬಾಬಾ ಅಂತೇಳಿ. ನಾನು ಬರ್ಡೇ ಅಲ್ವಾ ಅಂತೇಳಿ ಹೊಸ ಡ್ರೆಸ್ ಹಾಕ್ಕೊಂಡಷ್ಟೇ. ಸೊ ಕಿವಿದೆಲ್ಲ ಏನು ಇಟ್ಟಿಲ್ಲ, ಜಸ್ಟ್ ಕ್ರೀಮ್ ಹಚ್ಕೊಂಡಿದ್ದೀನಿ ಕಿವಿಗೆ. ಹ್ಯಾಪಿ ಬರ್ಡೇ ಟು ಮೀ. ಸೊ ಇವಾಗ ಮಲ್ಲಿಗೆ ಹೂ ತೊಗೊಂಡಿದ್ದೀನಿ ದೇವರಿಗೆ ಅಲ್ಲಿ ಕೊಡಬೇಕು ಅಂತೇಳಿ. ಆ್ಯಂಡ್ ಅದನ್ನ ಇಟ್ಕೊಂಡು ಹೋಗಿ ಇವಾಗ ಕೈ ಮುಗ್ದು ಬರುವ. ಇಲ್ಲಿ ಮಲ್ಲಿಗೆ ಹೂವು. ಇಲ್ಲಿ ಇಲ್ಲೂ ಮಲ್ಲಿಗೆ ಇಟ್ಕೊಂಡಿದ್ದೇನೆ ನಾನು. ಇವಾಗ ಹೋಗ್ತಾನೆ. ಸೊ ಇದು ನೀಕಿನ ತುಂಬ ಕೆಳಗಿದೆ ಅಲ್ಲ, ಸೊ ಹಾಗಾಗಿ ಪ್ಯಾಂಟ್ ವೇರ್ ಮಾಡಿಲ್ಲ. ಚಲೋ, ಲೆಟ್ಸ್ ಗೋ. ಸೊ ಪೂಜೆಯಲ್ಲಿಗೆ ಬಂದೆ ನಾನು. ಆಲ್ರೆಡಿ ಬಂದಿದ್ದರು ತುಂಬ ಜನ, ಕೆಲವರು ಆನ್ ದ ವೇ ಬರ್ತಾಯಿದ್ರು. ಸೊ ಭಟ್ರು ಕೂಡ ಬಂದಿದ್ದರು, ಕೂತಿದ್ರು ಪ್ರಶ್ನೆ ಕೇಳಲಿಕ್ಕೆ, ಸ್ಥಳ ಪ್ರಶ್ನೆ ಅಲ್ವಾ. ಥ್ಯಾಂಕ್ ಯು. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ನೋಡಿ, ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಬತ್ತೆ ತುಬರ. ಸೊ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮತ್ತು ಬ್ಲ್ಯಾಕ್ ಟೀ. ಆಲ್ಮೋಸ್ಟ್ ಎಲ್ಲರದಾಯಿತು. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಇತ್ತು, ಅವಲಕ್ಕಿ ಮತ್ತು ಬ್ಲ್ಯಾಕ್ ಟೀ. ಸೊ ಅದನ್ನ ಕುಡಿದು ಮನೆಗೆ ಬಂದೆ ಕೈ ತೊಳಿಲಿಕ್ಕೆ ಅಂತೇಳಿ. ಆ್ಯಂಡ್ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ತರಕಾರಿ ಎಲ್ಲ ಕಟ್ ಮಾಡ್ತಿದ್ದಾರೆ ಅಲ್ಲಿ. ಮತ್ತು ರೈಸಿಗೆ ಇಡ್ಲಿಕ್ಕೆಲ್ಲ ಅಲ್ಲಿನೂ ರೆಡಿ ಮಾಡ್ತಿದ್ದಾರೆ ಹೊರಗಡೆ. ಇಲ್ಲಿ ನೋಡಿ, ಚೀನು ಮರಿ ತಾಜ್ ಮಾಡಿದೆ. ಅಕ್ಕಂದು ಹ್ಯಾಪಿ ಬರ್ಡೇ ಚಿನ್ನಮ್ಮ. ಅಕ್ಕನ ಹ್ಯಾಪಿ ಬರ್ಡೇ ಮಂಪ್ಲೆ. ಹ್ಯಾಪಿ ಬರ್ಡೇ ಅಕ್ಕ.
ಪಾಲು ಬರ್ತೇವೆ ದೋಷಗಳೆಲ್ಲ ಪರಿಹಾರ ಶೀಘ್ರವಾದ ನಿಮಗೆ ಮಾತು ಒಟ್ಟು ಒಮ್ಮತ್ತೋಡು ಗಂಟೆ ಸಹಕಾರಡು ಐಕು ಬೋಡನ ಮಾತು ಅನುಕೂಲನ ದೇವರು ಸೇರ್ಸಾವಡು ಅಂಚನೆ ಶೀಘ್ರವಾದ ಇನ್ನು ಪೂರ ಮಲ್ಪಣ ಯೋಗ ಭಾಗ್ಯ ಯಜಮಾನ ಕುಟುಂಬ ವಿಶೇಷವಾದ ವಸ್ತುದು ಕುಟುಂಬ ಬೆಳಗ್ಗೆ ಬೆಳಗ್ಗೆ ದೇವರ ಅನುಗ್ರಹ ಸೊ ಪೂಜೆ ಎಲ್ಲ ಆಯಿತು, ಪ್ರಶ್ನೆ ಎಲ್ಲ ಕೇಳಿ ಆಯಿತು, ಭಟ್ರು ಹೋದ್ರು. ಇವಾಗ ಇಲ್ಲಿ ಮೀಟಿಂಗ್ ಆಗ್ತಾ ಇದೆ ಮನೆಗೆ ಬಂದೆ, ಅಲ್ಲಿ ಆಗ್ತದೆ ಮೀಟಿಂಗ್. ಸೊ ನಾನು ಬಂದೆ, ಚೇರಿತ್ತು ನಮ್ಮ ಮನೆದು 3-15 ಎತ್ಕೊಂಡು ಜಸ್ಟ್ ಬಂದು ಕೂತೆ ಅಷ್ಟೇ. ತಲೆ ಹೆಡೇಕ್ ಆಗ್ತದೆ ಬಿಸಿಲಿಗಲ್ವಾ, ಸೊ ಹೆಡೇಕ್ ಆಗ್ತದೆ ಕೂದಲೆಲ್ಲ. ಇವತ್ತು ಕ್ರೀಮ್ ಹಚ್ಚಿಲ್ಲ, ಇವಾಗ ಆಫ್ಟರ್ನೂನು ಟ್ಯಾಬ್ಲೆಟ್ ಕೂಡ ತೊಗೊಳ್ಲಿಕ್ಕಿದೆ ನನಗೆ. ರೈಸ್ ಆಗ್ತಾಯಿದೆ ಅಲ್ಲಿ ನೋಡಿ, ಇಲ್ಲಿ ನಂದು ದೊಡ್ಡಮ್ಮ ತರಕಾರಿ ಕ್ಲೀನ್ ಮಾಡ್ತಾ ಇದ್ದಾರೆ. ಮಿಕ್ಸ್ ತರಕಾರಿ ಸಾಂಬಾರು ಮತ್ತು ರೈಸಲ್ಲಿ ಆಗ್ತದೆ. ರೈಸ್ ತೋರಿಸ್ತೇನೆ ನಾನು. ರೈಸ್ ಇಲ್ಲಿ ಆಗ್ತಾ ಇದೆ. ಇವರು ನಂದಿಲ್ಲಿ ಮದುವೆದ ಆಲ್ಬಮ್ ನೋಡ್ತಿದ್ದಾರೆ. ಬಾವಿ ಹಾಯ್ 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 ವಿನು ತಂದು ಮಗು. ಆ್ಯಂಡ್ ಇವ್ರ ಆಲ್ಬಮ್ ನೋಡಲಿಲ್ಲ ಅಂತ ನೋಡಿ ನೋಡ್ತಾ ಇದ್ದಾರೆ ಇಲ್ಲಿ. ಒಂದು ಮ್ಯಾರೇಜ್ ಆಲ್ಬಮ್. ಯಾರು ಇಲ್ಲಿ ನಮ್ದು ಸಚಿನ್. ಇಲ್ಲಿ ನಂದು ದೊಡ್ಡಮ್ಮ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಆಯಿತು ನೋಡಿ. ಇವತ್ತು ಇದು ಫುಲ್ಲು ಅಡಿಗೆ ಅವರೇ, ಅವರು ಮತ್ತೆ ನನ್ನಮ್ಮ. ಚೀನುಮ ಕೋಲ್ಡ್ ವಾಟರ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟೆ, ನಾನು ಬಂದವರಿಗೆಲ್ಲ ಕೊಡ್ಬೋದು, ನೀರು ಕೊಡ್ಬೋದು. ಇದೆಲ್ಲ ನಾನು ನೋಡಿ ಬ್ಯೂಟಿಫುಲ್ ಗರ್ಲ್. ಓ ಹೆಣ್ಮಗು ಹೆಣ್ಮಗು ಇಲ್ಲಿ ನೋಡಿ ಮಿಸ್ಟರ್ ಗೌತಮ್. ಮದುವೆ ಆಗಿ 1 ವರ್ಷ ಆಯ್ತು ನೋಡಿ. ಇವತ್ತು ನನ್ನ ಆಲ್ಬಮ್ ನೋಡ್ತಿದ್ದಾರೆ ಇವರೆಲ್ಲ. ಅವಳ ಬರ್ತೀರಿ ತರಕಾರಿ ನೋಡಿ. ಬರ್ತಡೇದಲ್ಲ ಅದು ಪೂಜೆ. ಎಲ್ಲಿ ಶರ್ಫ್ ಕ್ಯಾಟ್ರಿಂಗ್ಸ್ ಯಾರ್ದು ಅವತ್ತನ್ನ ಅವ ಅಪ್ಪ ಆಗದ ಐಟೈತಿ ಚಿಕ್ಕ ಮಗಿದ್ರಲ್ಲ ಅಂದ್ ಬೇಕಾಗಿ ಅಂದ್ ಬಂದೆ ಪ್ಯಾಂಟ್ ಬಾಡಂತಲ್ಲ ಪ್ಯಾಂಟ್ ಬಾಡ ಹೌದು ಬೇರೆ ಅತ್ತ ತುಂದಿತ್ತ ಪಾಡ್ನ ಉರ್ಗೆತ್ತ ಪಾಡ್ನ ಉರ್ಗೆ ವೇದಿ ಅವು ನೋಡಿ ಇಲ್ಲಿ ಒಂದು ಮಗು. ಬನ್ನಿ. ಹಾಯ್ ಮಂಪ್ಲಿ, ಹಾಯ್ ಮಂಪ್ಲಿ, ಹಾಯ್. ಊಟ ಮಾಡ್ತಿದ್ದಾರೆ. ಎಂತ ಊಟ ಮಾಡುದು ನೀವು? ಊಟ ಮಾಡ್ತಿದ್ದಾರೆ. ನಾನು ಉಪ್ಪಿನಕಾಯಿ ಬಡಿಸ್ತಾ ಇದ್ದೇನೆ ಎಲ್ಲರಿಗೂ. ಆ್ಯಂಡ್ ಸ್ವಲ್ಪ ಶಾರ್ಟೇಜ್ ಆಗಿದೆ ಎಲ್ಲ ನೋಡಿ, ಉಪ್ಪಿನಕಾಯಿ ಖಾಲಿ. ಸೊ ಇವಾಗ ಹಾಕೋಬೇಕು. ಎಲ್ಲ ಕುತ್ಕೊಂಡಿದ್ದೇವೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್.
3:15 ಆಯಿತು. ಸೊ ಇವಾಗ ಡ್ರೆಸ್ ಫಸ್ಟ್ ನಾನು ಚೇಂಜ್ ಮಾಡ್ತೇನೆ. ಡ್ರೆಸ್ ಚೇಂಜ್ ಮಾಡಿ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಹಾಗೆ ಇದೆ. ದೊಡ್ಡಮ್ಮ ಮತ್ತು ಪಾಪ ಅಕ್ಕ ಇದ್ದಾರೆ. ಇವಾಗ ನೀರು ಬರ್ತಾ ಇದೆ, ಸೊ ತೊಳೆದಿಟ್ರೆ ಒಳ್ಳೇದಲ್ವಾ. ಸೊ ಹಾಗಾಗಿ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿ ಪಾತ್ರೆ ತೊಳಿಲಿಕ್ಕೆ ಹೋಗ್ಬೇಕು. ನೋಡಿ ಮದುವೆ ಆಲ್ಬಮ್ ನೋಡಿ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಎಲ್ಲ ಫ್ಯಾಮಿಲಿಯಲ್ಲಿ ಇದ್ರಲ್ಲ ಇವತ್ತು ಆಲ್ಬಮ್ ಎಲ್ಲ ನೋಡಿದರು ಮದುವೆದು. ಸೊ ನಾನು ಇವಾಗ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಸಿಗ್ತೀನಿ. ಓಕೆ ಬಾಯ್. ಎಂಪೋಪೇನ ನಾಂಡತ್ತ ಸೊ ಆಯಿತು. ನಮ್ಮದು ಪಾತ್ರೆ ಎಲ್ಲ ತೊಳೆದು ದೊಡ್ಡಮ್ಮ ಅಮ್ಮ ಮತ್ತು ಇನ್ನೊಬ್ರು ಇದ್ದರು ವಾರ್ಜಕ್ಕ, ಅವ್ರು ಹೋದರು. ಅಷ್ಟು ಜನ ತೊಳೆದು ಆಯಿತು ಪಾತ್ರೆ ಎಲ್ಲ. ಅಜ್ಜಿಯಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಸಿಟ್ ಔಟ್ ಎಲ್ಲ ಹೋದ್ರಲ್ಲ. ಆ್ಯಂಡ್ ಅಜ್ಜಿ ಕುತ್ಕೊಂಡಿದ್ದಾರೆ. ತೊಳೆದಾಯಿತು ಆ್ಯಂಡ್ ಎಲ್ಲರೂ ಹೋದರು. ಮನೆ ಇವಾಗ ಸ್ವಲ್ಪ ಕ್ಲೀನ್ ಮಾಡಬೇಕು, ಅಮ್ಮ ಮಾಡ್ತಾರೆ. ನನಗೆ ತಲೆನೋವೆಲ್ಲ ಆಗ್ತಾಯಿಲ್ಲ. ಇವಾಗ ತಲೆನೋವು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋಬೇಕು. ಆ್ಯಂಡ್ ಮೊಬೈಲ್ ಚಾರ್ಜ್ ಹಾಕಿ ಮಲ್ಕೋತೇನೆ. ತುಂಬ ಜನರ ಕಾಲ್ ಬಂದಿತ್ತು ಬರ್ಡೇ ವಿಶ್ ಮಾಡಲಿಕ್ಕೆ. ಯಾರಿಗೂ ಮಾಡಿಲ್ಲ, ಇವಾಗ ಒಬ್ಬೊಬ್ಬರಿಗೆ ಮಾಡಬೇಕು. ಅನಿತಕ್ಕೆಲ್ಲ ಕಾಲ್ ಮಾಡಿದರು, ಬ್ರದರ್ ಎಲ್ಲ ಕಾಲ್ ಮಾಡಿದೆ. ಇವಾಗ ಎಲ್ರಿಗೂ ಮಾಡಬೇಕು. ಆ್ಯಂಡ್ ಮಾತ್ರ ತೊಗೊಂಡು ಮಲ್ಕೊಳ್ಳೋದಿನ್ನು. ಸೊ ಮತ್ತೇನಾದರೂ ಇದ್ದರೆ ಐ ಥಿಂಕ್ ಸೆಲೆಬ್ರೇಷನ್ ಏನೂ ಇಲ್ಲ ನನ್ನ ಪ್ರಕಾರ. ನಾನೇನು ಕೇಕೆಲ್ಲ ಆರ್ಡ್ರ್ ಮಾಡಿಲ್ಲ, ಬಟ್ ಗೊತ್ತಿಲ್ಲ. ನನಗೆಲ್ಲೋ ಒಂದು 6th ಸೆನ್ಸ್ ಹೇಳ್ತಾ ಇದೆ ಬ್ರದರ್ ಏನಾದರೂ ಕಳಿಸ್ತಾನೆ ಕೇಕ್ ಅಂತ, ಏನೋ 6th ಸೆನ್ಸ್ ಹೇಳ್ತಾ ಇದೆ. ನನಗೆ ಕರೆಕ್ಟ್ ಗೊತ್ತಿಲ್ಲ. ನೋಡಿ ಏನೆಲ್ಲ ಆಗುತ್ತೆ ಅಂತ. ಏನಾದರೂ ಇದ್ದರೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೋಗಿ ಇವಾಗ ಫಸ್ಟು ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಮಲ್ಕೋಬೇಕು ನನಗೆ. ಓಕೆ ಬಾಯ್ ಗೈಸ್. ಟೈಮ್ ಇವಾಗ 5:50 ಆಯಿತು. ಸ್ವಲ್ಪ ಮಲ್ಕೊಂಡೆ, ಆದರೂ ತಲೆನೋವು ಕಡಿಮೆ ಆಗಿಲ್ಲ. ಎದ್ದು ಅಮ್ಮ ಬ್ಲ್ಯಾಕ್ ಟೀ ಮಾಡಿಕೊಟ್ಟು ಸ್ವಲ್ಪ ಮ್ಯಾಗಿ ತಿಂದೆ. ದೊಡ್ಡಮ್ಮನವರೆಲ್ಲ ಇದ್ದರು, ಸೊ ಅತ್ತೆ ಎಲ್ಲ ಮಾತಾಡ್ತಾ ಕೂತ್ಕೊಂಡಿದ್ವಿ. ಇವಾಗ ತೆಂಗಿನಕಾಯಿ ತೆಗಿಲಿಕ್ಕೆ ಬಂದಿದ್ದಾರೆ. ನನಗೆ ಎಂಥ ಬೊಂಡ ಬೇಕು, ಎಳ್ನೀರು ಬೇಕು. ಸೊ ಹಾಗಾಗಿ ಹೇಳಿದ್ದೇನೆ ಅವ್ರ ಜೊತೆ, ನೋಡ ಎಷ್ಟು ತೆಗಿತಾರೆ ಅಂತ. ಅಲ್ಲಿ ನೋಡಿ ಚಿನ್ನು ಮರಿ ಬಲದಿಂಚಿ. ಸೊ ಒಂದು 10 ಎಳ್ನೀರು ತೆಗಿಸ್ಬೇಕು ಅಂತಿದ್ದೇನೆ. ಸೊ ಎಳ್ನೀರು ತೆಗಿತಾ ಇದ್ದಾರೆ ಅವರಲ್ಲಿ. ಸೊ ಇಲ್ಲಿ ನಾನು ಕೂತ್ಕೊಂಡಿದ್ದೀನಿ ಚೇರಲ್ಲಿ ಹೊರಗಡೆ. ಆ್ಯಂಡ್ ಇವಾಗ ಪ್ರಸಾದ್ ಇದು ಕಾಲ್ ಬಂತು ನನಗೆ. ಪ್ರಸಾದ್ ನೀವು ನೋಡಿರ್ತೀರ ವ್ಲಾಗಲ್ಲೆಲ್ಲ, ಆಟೋದಲ್ಲಿ ಹೋಗ್ತಿದ್ದಲ್ಲ ಅವನು ಪ್ರಸಾದ್. ಅವನು ಕಾಲ್ ಮಾಡಿದೆ ಇವಾಗ. ಸುನೀತ್ ಇದ್ದಾನಲ್ವಾ, ಲಾಸ್ಟ್ ಮಂತಲ್ಲ ಪ್ರೀವಿಯಸ್ ಒಂದು 3-4-5 ವ್ಲಾಗ್ ಹಿಂದೆ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಹೇಳಿದ್ದೆ, ನಾನು ಬರ್ಡೇಗೊಂದು ಹೋಗಿದ್ದೆಲ್ಲ ಅತ್ತೆ ಮಗನ ಸುನೀತಿದ್ದು ಅಂತ. ನಾನು ಕೇಕ್ ಕೊಡಿಸಿದ್ದಲ್ಲ ಅವನ ಬರ್ಡೇಗೆ. ಸೊ ನನಗೆ ಕೇಕ್ ಕೊಟ್ಟು ಕಳಿಸಿದ್ದಾನಂತೆ. ಆ್ಯಕ್ಚುಲಿ ಅವನು ಚಿಕ್ಕಮ್ಮಂದು ಮದುವೆ ಬ್ಯುಸಿಯಲ್ಲಿ ಅವನಿದ್ದಾನೆ. ಸೊ ಇಲ್ಲಿಲ್ಲ ಅವನು, ಬಟ್ ಆದರೂ ನನಗೆ ಕೇಕ್ ಕೊಟ್ಟು ಕಳಿಸಿದ್ದಾನೆ. ಅದು ಪ್ರಸಾದ್ ಇವಾಗ ಕಾಲ್ ಮಾಡಿ ಬಂದ. ಕಾಲ್ ಮಾಡಿ ಹೇಳಿದ, ಅಕ್ಕ ನೀವಿದ್ದೀರಾ, ಕೇಕ್ ಕೊಟ್ಟು ಕಳಿಸಿದ್ದಾನೆ ಹೀಗೀಗೆ ಅಂತ. ಓಕೆ ಇದೇನೆ ಅಂತ ಹೇಳಿದೆ. ಅಮ್ಮ ನಾನು ಕಳಿಸಿದ್ದೇನೆ. ಅಮ್ಮ ನೋಡಿ ಅಲ್ಲಿ ನಿಂತಿದ್ದಾರೆ, ಅಲ್ಲಿ ನೋಡಿ ಪ್ರಸಾದ್ ಇದು ರಿಕ್ಷಾದಲ್ಲಿ ಕೊಟ್ಟು ಕಳಿಸಿದ್ದಾನೆ. ದಾಲೆಜ್ಜೆ ಅವ್ವೇ ದಾಲೈಜ್ಜ ಗಮ್ಮತ್ತು. ಏನು ಗಮ್ಮತ್ತಿಲ್ವಾ ಅಂತ ಬರ್ಡೇಗೆ. ನೋಡಿ ಅಲ್ಲಿ ಅಮ್ಮ ತೊಗೊಂಡು ಬರ್ತಾ ಇದ್ದಾರಲ್ಲ, ಅದು ಸುನಿ ಕೊಟ್ಟು ಕಳಿಸಿರೋ ಕೇಕ್. ಆ್ಯಂಡ್ ಅಲ್ಲಿ ನೋಡಿ ಅಲ್ಲಿ ತೆಗಿತಾ ಇದ್ದಾರೆ ತೆಂಗಿನಕಾಯಿ. ಆ್ಯಂಡ್ ಥ್ಯಾಂಕ್ ಯು ಸುನಿ. ಪಾಪ ಅಲ್ಲಿ ಮದುವೆ ಬ್ಯುಸಿಯಲ್ಲಿದ್ದರು, ಕೊಟ್ಟು ಕಳಿಸಿದ್ದಾರೆ ನೋಡಿ. ಇದು ಓಡಿ ಬಂತು. ಫ್ರಿಜ್ ಆ್ಯಂಡ್ ದೀಪ ಕೊರು, ಫ್ರಿಜ್ ಆ್ಯಂಡ್ ದೀಪ. ಸೊ ಕೇಕ್ ಆಮೇಲೆ ಓಪನ್ ಮಾಡುವಲ್ಲ. ಥ್ಯಾಂಕ್ ಯು ಸುನಿ. ಫ್ರಿಜ್ಜಲ್ಲಿ ಇರ್ತೇನೆ, ಆಮೇಲೆ ಓಪನ್ ಮಾಡ್ತೀನಿ. ಓಕೆ. ಆ್ಯಂಡ್ ಅವನು ಚಿಕ್ಕಮ್ಮನ ಮದುವೆ ಬ್ಯುಸಿಯಲ್ಲಿದ್ದಾನೆ, ಅದರ ನಡುವಲ್ಲೂ ನನಗೆ ಕೊಟ್ಟು ಕಳಿಸಿದ್ದಾನೆ. ಸೊ ಐ ಆಮ್ ಹ್ಯಾಪಿ. ಫಸ್ಟ್ ಅದನ್ನು ಫ್ರಿಜ್ಜಲ್ಲಿ ಇಟ್ಟುವ, ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ನೈಟ್ ಕಟ್ ಮಾಡುವ. ಓಕೆ. ನಂದು 6th ಸೆನ್ಸ್ ಹೇಳ್ತಾ ಇತ್ತು, ಮನಸ್ಸು ಹೇಳ್ತಾ ಇತ್ತು ಕೊಟ್ಟು ಕಳಿಸ್ತಾನೆ ಅಂತ. ಬಿಕಾಸ್ ಅವನು ಹೋದ ವರ್ಷ ಕೊಟ್ಟಿದ್ದ ನನ್ನ ಬರ್ಡೇಗೆ. ನೀವು ನೋಡಿರ್ಬೋದು, ಹೋದ ವರ್ಷ ನನ್ನ ಅಮ್ಮನ ಮನೇಲಿದ್ದೆ ಬರ್ಡೇಗೆ. ವೆಯ್ಟ್, ಇಲ್ಲೆಲ್ಲಾದರೂ ಪ್ಲೇಸ್ ಮಾಡ್ತೇನೆ ಮೊಬೈಲ್ನ. ಹೋದ ವರ್ಷ ಬರ್ಡೇ ಕೊಟ್ಟು ಕಳಿಸಿದ್ದ, ಆ್ಯಂಡ್ ಈ ವರ್ಷ ಕೊಟ್ಟು ಕಳಿಸ್ತಾನೆ ಅಂತ. ಅಂದರೆ ಇಲ್ಲಿ ಮನೆಯಲ್ಲಿದ್ದಿದ್ರೆ ಬರ್ತಿದ್ದ ಅವನು, ಬಟ್ ಇವಾಗ ಅವನು ಚಿಕ್ಕಮ್ಮನ ಮನೇಲಿದ್ದಾನೆ. ಅದೇ ಚಿಕ್ಕಮ್ಮಂದು ಮದುವೆ ಆಗ್ತದಲ್ಲ, ಸೊ ಹಾಗಾಗಿ ಇವತ್ತು ಅವ್ರದ್ದು ರಿಸೆಪ್ಷನ್.
ಇವತ್ತು ನಮ್ಮದು ಪೂಜೆಯಲ್ಲೆಲ್ಲದಿದ್ದರೆ ಅಮ್ಮನೂ ಹೋಗ್ತಿದ್ರು. ಅಮ್ಮ ಮೊನ್ನೆ ಮದುವೆಗೆ ಹೋಗಿದ್ರಲ್ಲ, ಅವ್ರದ್ದೇ ರಿಸೆಪ್ಷನ್. ಆ್ಯಂಡ್ ಇಲ್ಲಿ ಇಟ್ಟಿದ್ದೇನೆ ಇವಾಗ ಫ್ರಿಜ್ಜಲ್ಲಿ, ನೋಡುವ. ನೈಟ್ ಕೇಕ್ ಕಟ್ ಮಾಡುವ. ಓಕೆ, ನನಗೆ ಕೇಕ್ ಕಟ್ಟಿಂಗೆಲ್ಲ ನನಗೆ ಗೊತ್ತಿತ್ತು, ಒಬ್ರಿಬ್ಬರಾದರೂ ಕಳಿಸ್ತಾರೆ ಕೇಕ್ ಅಂತೇಳಿ. ಅದರಲ್ಲಿ ಫಸ್ಟ್ ಸುನಿ ಕಳಿಸಿದ್ದಾನೆ. ಕೈಶಲ್ಲಿ ನೋಡಿ ಪ್ರವೀಣನ್ನ ಬಂದ, ಜಸ್ಟ್ ನಿಲ್ಲಿಸಿದ. ಐ ಥಿಂಕ್ ಅದು ಕೇಕ್ ಬ್ರದರ್ ಇಲ್ಲ ಯಾರೋ ಕೊಟ್ಟು ಕಳಿಸಿದ್ದಾರೆ. ಕೈಸ್ ನೋಡಿ ಇಲ್ಲಿ ಕೈಸ್ ಇದು ಇವಾಗ ಪ್ರವೀಣನ್ನು ತಂದು ಕೊಟ್ಟದ್ದು. ಆ್ಯಂಡ್ ಇದು ಬ್ರದರ್ ಕಳಿಸಿದಂತೆ. ಆ್ಯಂಡ್ ಇದು ಸ್ವಸ್ತಿ ಅವ್ರು ಕಳಿಸಿದ್ದು ನೋಡಿ ಹೀಗಿದೆ. ಫಸ್ಟ್ ಟೈಮ್ ನನಗೆ ಫ್ಲವರ್ ನನ್ನ ಬರ್ಡೇಗೆ. ಸೊ ಇದ್ಯಾರು ಕಳಿಸಿದ್ದು ಅಂತ ಕೇಳಿದಕ್ಕೆ ಅವನು ಹೇಳಿದ ಫಾರಿನ್ನವ್ರು ಕಳಿಸಿದ್ದು ಅಂತ. ಐ ಥಿಂಕ್ ಸ್ವಸ್ತಿ. ಶೋಗುಂಡೆ ಮಾಮಿ, ಲುಕ್ ಎಟ್ ದ ಫ್ಲವರ್. ಸೋ ಕ್ಯೂಟ್ ಅಲ್ಲ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇತ್ತು ಈ ಥರ ಹುಕ್ಕುಚ್ಚ, ಈ ಥರ ಬೊಕ್ಕಿ ಇಲ್ಲ. ಸೊ ಇದೆರಡು ಕೊಟ್ಟು ಕಳಿಸಿದ್ದು ಸ್ವಸ್ತಿ ಅವರಂತೆ, ಬ್ರದರ್ ಅಲ್ಲ, ಸಾರಿ. ಸ್ವಸ್ತಿ ಅವ್ರು ಕೊಟ್ಟು ಕಳಿಸಿದಂತೆ ಕೇಕ್ ಆ್ಯಂಡ್ ರೋಸಸ್. ಕೈಸ್ ನಾನು ಬೊಂಡ ಬೇಕು ಅಂತ ಹೇಳಿದ್ದಲ್ಲ, ಅದಕ್ಕೆಲ್ಲ ನೋಡಿ ಕೈಯಲ್ಲಿ ಇಟ್ಕೊಂಡು ಹಿಡಿತಾ ಇದ್ದಾರೆ. ಅದು ಮೇಲಿಂದ ಕೆಳಗೆ ಹಾಕಿದರೆ ಇದು ಎಂತ ತುಂಡಾಗ್ತದಲ್ಲ, ಅದಕ್ಕೆ. ಹೆಸರಿಲ್ಲ ಇವಾಗ ಹೇಳಿ, ಇದು ಯಾರು ಕೊಟ್ಟು ಕಳಿಸಿದ್ದು ನಂದು ಬರ್ತಡೆಗೆ? ಅದರಲ್ಲಿ ಹೆಸರುಂಟು ಅಂತ ನೀವು ಹೇಳಿ, ನೀವು ಗೆಸ್ ಮಾಡಿ ಯಾರು ಕೊಟ್ಟದ್ದು. ಇವತ್ತು ನಂದು ಬರ್ತಡಲ್ಲ, ಯಾರು ಕಳಿಸಿದ್ದು ಗಿಫ್ಟ್ ನನಗೆ. ನೋಡಿ ಅಲ್ಲಿ ನನ್ನ ಅತ್ತೆ ಮೇಲೆ ನೋಡ್ತಿದ್ರು, ಅಲ್ಲಿ ಅವ್ರು ತೆಗಿತಿದ್ದಾರಲ್ಲ ಅದನ್ನ ನೋಡ್ತಾ ಇದ್ದಾರೆ. ಇಲ್ಲಿ ಅತ್ತೆ ಮಾಮಿನ ಗಿಫ್ಟ್ ಎಂಕ್ ಬರ್ತ್ಡೇಗೆ. ಒಂದು ಅತ್ತೆ ನನಗೆ ಎಂತ ಗಿಫ್ಟ್ ಕೊಡಲಿಲ್ಲ ನೋಡಿ. ನನಗೆ ನಿನ್ನೆ ಬಚ್ಚಂಗಾಯಿ ತಂದು ಕೊಟ್ಟಿದ್ದಾರೆ ನಂದು ಬರ್ತ್ಡೇಗೆ ಗಿಫ್ಟ್. ಹೇಳಿ ದೊಡಮ್ಮ. ಏರು ಇವರಿಗೆ ಕನ್ಫ್ಯೂಸ್ ಆಗ್ತುಂಟಂತೆ, ಎರಡು ಹೆಸ್ರಂತೆ. ಹೇಳಿ ಯಾರು? ಅಲ್ಲಿ ಹೇಳ್ಕೊಟ್ಟದು ನಂದು ಅತ್ತೆ, ಹೇಳಿಕೊಟ್ರವರು. ಈರ್ನ ಮನಸ್ಸು ಏರ್ನ ಪುದರಿತ್ತನ್ರಿ. ಹಾಂ ಏರು ಮನಸ್ಸಲ್ಲಿ ಎರಡು ಹೆಸರು ಉಂಟಂತೆ. ಯಾರು? ಪನ್ನ ತಾರು ಏರ್ ಕೊರ್ತನಂದೆ ಏರು. ಹಾಂ ಅವ್ರು ಗೆಸ್ ಮಾಡಲಿಲ್ಲ, ನನ್ನ ಅತ್ತೆ ಹೇಳಿದ್ದು ಗಂಡ ಕೊಟ್ಟದು ಅಂತ. ದೊಡ್ಡಮ್ಮನ ಹತ್ರ ಬೊಂಡ ನನಗೊಂದು ಓಪನ್ ಮಾಡಿ ಕೊಡ್ಲಿಕ್ಕೆ ಹೇಳಿದ್ದೇನೆ. ಯಾವ ನಾನೊಂಜಿ ಕೆತ್ತಲೆ ಅಲ್ಲೆಲ್ಲ ಉಂಡತ್ತೇವೆ ಒಲ್ಲೊಂಜ್ರ ಅಲ್ಲ ರಡ್ಡು ಉಂಡು. ಅಷ್ಟು ಸ್ವೀಟ್ ಇಲ್ಲ ಇದು. ಅದರದ್ದು ಗಂಜಿದೆ ಅಲ್ವಾ ಬೊಂಡದು, ಅದನ್ನ ತೆಗಿತಿದ್ದಾರೆ ನೋಡಿ. ತೆಗಿಯೋ ಸೀನ್ ನೋಡಿಲಿ ಇಬ್ರು. ಉಂಡಾಯ್ತು ಇರೇ ವರ್ಷ ಅವರಿಗೆ ಬೇಡಂತೆ, ಅವರಿಗೆ ನೀರು ಮಾತ್ರ ಸಾಕಂತೆ. ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನಿಂಗ್ ಇದು. ಸರಿ ಅನ್ಎಕ್ಸ್ಪೆಕ್ಟೆಡ್ ಆದಾಗ ಬ್ರದರ್ ಇದ್ದ, ಹಸ್ಬೆಂಡ್ ಇದ್ದರು, ಹೇಗೋ ಮ್ಯಾನೇಜ್ ಮಾಡಿದ್ರು ಬಂದವ್ರನ್ನ, ಲೈಕ್ ನನ್ನ ಕಸಿನ್ಸ್ ಮತ್ತು ಅತ್ತೆ ಮಕ್ಕಳನ್ನೆಲ್ಲ. ಬಟ್ ಈ ಸರಿ ನಾನೊಬ್ಬಳೆ. ಆ್ಯಂಡ್ ಬ್ರದರ್ ಅಲ್ಲ ಸಾರಿ ಕೇಕ್ ತರಿಸಿದ್ದು ಸ್ವಸ್ತಿ ಅವರು ಕೇಕ್ ತರಿಸಿದ್ದಾರೆ. ಆ್ಯಂಡ್ ಬೊಕ್ಕೆ ಕಳಿಸಿದ್ದಾರೆ. ಆ್ಯಂಡ್ ಸುನೀತ್ ಕೂಡ ಕೇಕ್ ಕಳಿಸಿದ್ದಾನೆ. ಆ್ಯಂಡ್ ನನ್ನ ಸ್ಮಾಲ್ ಬ್ರದರ್ ಗಿಫ್ಟ್ ಕೊಟ್ಟಿದ್ದಾನೆ ಅಂತ ಅಂದಲ್ಲ. ಸೊ ಅದಂತ ಚಿಚಿ ಬಾಯಿ ಕಟ್ತಾಯಿದೆ ನನಗೆ. ಗಿಫ್ಟ್ ಕಳಿಸಿದ್ದಾನೆ. ಆ್ಯಂಡ್ ಅದು ಬಿಟ್ಟು ಐಸ್ ಕ್ರೀಮ್ ಕೂಡ ಕಳಿಸಿದ್ದಾನೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲಿ ಏನು ಅತ್ತೆ ಮಕ್ಕಳು ಮತ್ತು ನನಗಿಲ್ಲಿ ಎಷ್ಟಿರೋದು ಅತ್ತೆ ಮಕ್ಕಳೇ. ಸೊ ಅತ್ತೆ ಮಕ್ಕಳೆಲ್ಲ
ಮಕ್ಕಳನ್ನು ಕರೆದ್ರೂ ಕೂಡ ಒಂದು ಸಾಧಾರಣ ಒಂದು 20-25 ಜನ ಹಾಕ್ತಾರೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಕೇಕ್ ಅಂತೂ ಬಂದಿದೆ, ನಾನೊಬ್ಬಳೇ ತಿನ್ನೋಕ್ಕಾಗಲ್ಲ. ಸೊ ಕಟ್ಟಿಂಗ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಅತ್ತೆ ಮಕ್ಕಳಾದರೂ ಬಂದು ಪಾಪ ತಿಂದು ಹೋಗ್ತಾರಲ್ಲ ಅಂತ ಅಂದ್ಕೊಂಡೆ. ಸೊ ಬಂದವ್ರನ್ನ ಹಾಗೆ ಕಳ್ಸೋಕ್ಕಾಗತ್ತೆ, ಹಾಗಾಗಿ ಸ್ಪ್ರೈಟ್ ಆ್ಯಂಡ್ ಏನಾದರೂ ಸ್ನ್ಯಾಕ್ಸ್ ಥರ ಆರ್ಡ್ರ್ ಮಾಡು ಅಂತ ಅಂದ್ಕೊಂಡೆ ಈವ್ನಿಂಗ್ ಟೈಮಲ್ಲಿ, ಪಪ್ಸ್ ಅಥವಾ ಸಮೋಸ ಥರ. ಬಟ್ ಅನ್ಫಾರ್ಚುನೇಟ್ಲಿ ಈವ್ನಿಂಗ್ ಟೈಮ್ ಬೇಗ ಅಲ್ವ ಎಲ್ಲ ಖಾಲಿ ಆಗೋದು. ಸೊ ಎಲ್ಲ ಖಾಲಿಯಾಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ನನಗೆ. ಸೊ ಖಾಲಿ ಸ್ಪ್ರೈಟ್ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು, ಐಡಿಯಾ ಇರಲಿಲ್ಲ ಅಲ್ವ ಸೆಲೆಬ್ರೇಷನ್ ಮಾಡೋದು, ಇಲ್ಲಾಂದರೆ ಏನಾದರೂ ಗಮ್ಮತ್ತು ಮಾಡ್ಬೋದಿತ್ತು ಕರೆದು ಎಲ್ಲರನ್ನ. ಬಟ್ ಗಮ್ಮತ್ತು ಮಾಡೋ ಮೂಡಲ್ಲಿಲ್ಲ ನಾನು. ಸೊ ಹೇಳಿದೆ ನಾನು ಸೆಲೆಬ್ರೇಷನ್ ಏನು ಮಾಡಲ್ಲ ಅಂತ. ಸೊ ಲಾಸ್ಟ್ ಮೂಮೆಂಟಲ್ಲಿ ಬಿರಿಯಾನಿ ಒಂದು 25-30 ಜನಕ್ಕೆ ಹೇಳಿದ್ರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಇವಾಗ ನಾನಿರೋ ಪೊಸಿಷನ್ನಿಗೆ. ಬಟ್ ಸ್ಟಿಲ್ ಶವರ್ಮಾ ಅಂತ ಅಂದ್ಕೊಂಡೆ, ಬಟ್ ಕೆಲವ್ರು ತಿಂತಾರೆ ಕೆಲವ್ರು ತಿನ್ನಲ್ಲ. ಸೊ ಹಾಗಾಗಿ ಲಾಸ್ಟಿಗೆ ಎಗ್ ರೈಸ್ ತೊಗೊಂಡು ಬಾ ಅಂತ ಹೇಳಿದ್ದೇನೆ, ಒಂದು 25-30 ಎಗ್ ರೈಸ್ ತೊಗೊಂಡು ಬಾ ಅಂತ ಹೇಳಿದ್ದೇನೆ. ಸೊ ಇವಾಗ ಒಬ್ಬೊಬ್ಬರಿಗೆ ಕಾಲ್ ಮಾಡಿ ಬರಲಿಕ್ಕೆ ಹೇಳಬೇಕು. 8:20 ಆಯಿತು. ಆ್ಯಂಡ್ ನಾನು ಇದೇ ಡ್ರೆಸ್ ಹಾಕ್ಕೊಂಡಿದ್ದೇನೆ, ಬರ್ಡೇಗೆ ತೊಗೊಂಡಿದ್ದು, ಬೆಳಿಗ್ಗೆ ಪೂಜೆಗೆ ಹಾಕಿದ್ದಲ್ಲ ಅದೇ ಡ್ರೆಸ್. ಆ್ಯಂಡ್ ಒಂದು ಈ ಥರ ಇದೊಂದು ಹಾಕ್ಕೊಂಡಿದ್ದೇನೆ ಅಷ್ಟೇ, ಮೇಲೆ ಪೋನಿ ಹಾಕ್ಕೊಂಡಿದ್ದೆ, ಪೋನಿ ಅಲ್ಲ ಮೇಲೆ ಕಟ್ಕೊಂಡಿದ್ದೇನೆ. ಆ್ಯಂಡ್ ಏನು ರೆಡಿ ಆಗಿಲ್ಲ, ಜಸ್ಟ್ ಒಂದು ಪೋನಿ ಕಟ್ಕೊಂಡಿದ್ದೇನೆ ಅಷ್ಟೇ. ಇಲ್ಲೊಂದು ಬೊಟ್ಟಿಟ್ಟಿದ್ದೇನೆ, ಬಿಟ್ಟರೆ ಎಂತ ಹಾಕಿಲ್ಲ. ಲೈಟಾಗಿ ಒಂದು ಲಿಪ್ಸ್ಟಿಕ್ ಬೆವರ್ತಿದೆ ನೋಡಿ. ಸೊ ಎಗ್ ರೈಸ್ ಅಂದರೆ ಅದು ಮಾಡಬೇಕಲ್ಲ 30 ಎಗ್ ರೈಸ್. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು, ಲೈಕ್ ಇನ್ನೂ 10 ಮಿನಿಟ್ಸ್ ಆಗ್ಬೋದು. ಸೊ ಈ ಥರ ಅಂತಿದ್ರೆ ಪಾಪ ಆಗ ಅಜ್ಜ ಅಜ್ಜಿ ಬಂದಿದ್ದರು, ನಂದು ಆ ಪೂಜೆಗೆ ಬಂದಿದ್ರಲ್ಲ, ಅವ್ರನ್ನ ಕೂರಿಸ್ತಿದ್ದೆ ನಾನು ಈ ಥರ ಅಂತ ಗೊತ್ತಿದ್ದರೆ. ಬಟ್ ಈ ಥರ ಅಂತ ಐಡಿಯಾನೇ ಇರಲಿಲ್ಲ ನನಗೆ. ಸೊ ಹಾಗಾಗಿ ಪಾಪ ಅವರು ಹೋದರು. ಸೊ ಅದೇ ಇವಾಗ ಬೇಜಾರಾಗ್ತಿದೆ, ಪಾಪ ಅಜ್ಜ ಅಜ್ಜಿ ಇದ್ದಿದ್ರೆ ಒಳ್ಳೇದಿತ್ತು ಅಂತ. ಸೊ ಹೀಗೆಂತ ಇದ್ದಿದ್ರೆ ನಾನು ನಿಜವಾಗ್ಲೂ ಕೂರಿಸ್ತಿದ್ದೆ ಅವ್ರನ್ನ. ಆ್ಯಂಡ್ ದೊಡ್ಡವ್ರನ್ನ ಯಾರನ್ನೂ ಕರಿತಿಲ್ಲ, ಮಕ್ಕಳನ್ನೇ ಕರಿತಿದ್ದೆ, ಯಾಕಂದರೆ ಮಕ್ಕಳೇ ತುಂಬ ಇದ್ದಾರೆ, ಅತ್ತೆ ಮಕ್ಕಳು. ಸೊ ಇವಾಗ ಎಗ್ ರೈಸ್ ಬರಲಿದ್ದೆ, ವೆಯ್ಟ್ ಮಾಡ್ತಿದ್ದೇನೆ. ಅಲ್ಲಿವರೆಗೂ ನಾನು ಎಲ್ಲರಿಗೆ ಕಾಲ್ ಮಾಡಿ ಹೇಳಬೇಕು ಬನ್ನಿ ಅಂತೇಳಿ. ಸೊ ಐ ಆಮ್ ನರ್ವಸ್. ಪೋಸ್ ಕೊಡ್ತಿದ್ದಾರೆ ಫೋಟೋಕ್ಕೆ. ಎಸ್ ಎಸ್ ನೋಡಿ, ಸ್ವಲ್ಪ ಜನ ಬಂದಿದ್ದಾರೆ, ಇನ್ನು ಸ್ವಲ್ಪ ಜನ ಬರಬೇಕು. ಅತ್ತೆ ಅಮ್ಮ ಬಂದಿದ್ದಾರೆ. ಈನ ಮೆನಿಕಲ್ ಪೊಂಜೋಕ್ಲಂಬೆ ನೋಡಿ ಎಷ್ಟು ಜನ ಕೇಕಿಗೆ. ಮೊನ್ನೆ ಮಂಗಳೂರಿಗೆ ಹೋಗಿದ್ದ ಅಲ್ಲಿ I don't know why you left me bleeding with a broken heart. Tell me if I deserve this feeling. I thought that you knew that we had something special till you end up all this way. I thought that you knew that we had something special till you end up all this way. Please tell me when you left me bleeding with a broken heart. Tell me why I deserve this feeling. I thought that you loved me, I thought that you need me till you end up all this way.
ಅಮ್ಮ ಸ್ಪ್ರೈಟ್ ಅಮ್ಮ. ಓ ಚೆಲ್ಲೊಚ್ಚೆತ್ತಿರ್ತು ನೋಡಿ ಗೈಸ್, ಇದೆಲ್ಲ ಚೆಲ್ಲಿ ಇಟ್ಟಿದ್ದಾರೆ. ಕುಲ್ಲೊಂದು ತಿನ್ನಪ್ಪ. ಈಗ ನೋಡಿ ಎಂತ ಸಹ ಬೇಡ ಅಂತ ಕುತ್ಕೊಂಡಿದ್ದಾನೆ ಅಲ್ಲಿ. ನಮ್ದು ಅಪ್ಪನಿ ಬಾವಿ ತಿಂತಿದ್ದಾನೆ. ಅಕ್ಕ ವಿಶ್ ಮಾಡ್ತಾನ ನೀನು ಅಕ್ಕನ ವಿಶ್ ಮಾಡಿದ್ಯಾ? ಥ್ಯಾಂಕು. ಇಲ್ಲಿ ನೋಡಿ ಮಗುವನ್ನು ಬಿಟ್ಟು ಬಂದು ತಿನ್ನೋದು. ನಾನಲ್ಲಿ ಕುತ್ಕೊಂಡಿದ್ದಾನೆ. ಇಲ್ಲಿ ಗೊತ್ತಾಯ್ತಾ ಯಾರು ಅಂತ? ರೆಡ್ಡಣ್ಣ, ಪ್ರವೀಣಣ್ಣ, ಸಚ್ಚಿ. ನೋಡಿ ಕೇಕ್ ಚೆಲ್ಲೆಲ್ಲ ಆದದ್ದು. ಅಂದು ಕಾವಿಪಿ ಬತ್ತಿಜ್ಜಲ್ಲದ ಪಿಯೋಚುಲ ಬೈಜಿ. ಹಾ ಏನಯ್ಯ? ಸೊ ಇಲ್ಲಿ ನೋಡಿ, ಇಲ್ಲಿ ದೊಡ್ಡಮ್ಮನವರು ಊಟ ಮಾಡ್ತಿದ್ದಾರೆ. ಇವರಿಗೆಲ್ಲ ಸರ್ವ್ ಮಾಡಿ ನನಗೆ ಬೆವರಿ ಹೋಯ್ತು. ಇಲ್ಲಿ ಫೋಟೋ ತೆಗೆದಿದ್ದಾರೆ ನೋಡಿ. ಸೊ ಎಲ್ಲ ಹೋದ್ರು ಊಟ ಮಾಡಿ. ಕೆಲವರಿದ್ದಾರೆ, ಸ್ವಲ್ಪ ಜನ ಹೋಗಿ ಅವರಿದ್ದಾರೆ. ಆ್ಯಂಡ್ ಮನೆಯೆಲ್ಲ ನೋಡಿ ಮೆಸ್ಸಾಗಿದೆ. ನಂದು ದೊಡ್ಡಮ್ಮ ಊಟ ಮಾಡ್ತಿದ್ದಾರೆ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸ್ವಸ್ತಿ ಬೊಕ್ಕೆ ಕಳಿಸಿದ್ದಕ್ಕೆ, ಆ್ಯಂಡ್ ಕೇಕ್ ಕಳಿಸಿದ್ದಕ್ಕೆ, ಮತ್ತು ಸುನೀತಿಗೆ ಕೇಕ್ ಕಳಿಸಿದ್ದಕ್ಕೆ, ಮತ್ತು ಬ್ರದರ್ ಐಸ್ ಕ್ರೀಮ್ ಕಳಿಸಿದ್ದ, ಅದು ಹಾಗೆ ಉಂಟು ಫ್ರಿಜ್ಜಲ್ಲಿ. ಸೊ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ಬೊಕ್ಕೆ. ಸಿ ಬೊಕ್ಕೆ ಬ್ಯೂಟಿಫುಲ್. ಸೊ ಯಾ ಬೆವರಿದೆ ನೋಡಿ. ಸೊ ಯಾ ಅನ್ಎಕ್ಸ್ಪೆಕ್ಟೆಡ್ ಬರ್ತಡೇ ಇದು. ಇಲ್ಲಿ ನೋಡಿ ಇವನು ಮೂರು ಸಾರಿ ನೋಡಿ, ಮತ್ತೆ ಮನೆಗೆ ಪಾರ್ಸಲ್ ತಗೊಂಡು ಹೋಗ್ತಿದ್ದಾನೆ. ಇಲ್ಲಿ ನೋಡಿ 3 ಪಾರ್ಸಲ್ ಅದು ಇಲ್ಲಿ ತಿಂದದ್ದು, ಮತ್ತೆ ವಾಪಸ್ ಮನೆಗೂ ತಗೊಂಡು ಹೋಗ್ತಿದ್ದಾನೆ. ಇಲ್ಲಿ ಇವ್ರು ಕೂಡ ಅಷ್ಟೇ ನೋಡಿ. ದೊಡ್ಡಮ್ಮನ ಹತ್ರ ಕೇಳುವ ಎಗ್ ರೈಸ್ ಹೇಗಿತ್ತು ಅಂತ. ದೊಡ್ಡಮ್ಮ ನೋಡಿ ಗೊತ್ತಾಗ್ತದೆ, ಬಟ್ಟಲ್ ನೋಡಿದ್ರೆ, ತಟ್ಟೆ ನೋಡಿದ್ರೆ ಗೊತ್ತಾಗ್ತದೆ ಎಗ್ ರೈಸ್ ಯಾವ ರೀತಿ ಇತ್ತು ಅಂತ. ಹೇಳಿ ಹೇಗಿತ್ತು? ಸೂಪರಾ? ಕೇಕ್ ಎಲ್ಲ ಬೀಳಿಸಿ ಆದದ್ದು ನೋಡಿ ಪಚಿತಿ. ಆ್ಯಂಡ್ ಇದು PH ಮತ್ತು ಕಾವ್ಯಪ್ಪೆ ಬರಲಿಲ್ಲ ಅವರಿಗೆ ಅಂತ ಕೊಟ್ಟು ಕಳಿಸಿದ್ದು. ಇಲ್ಲಿ ನೋಡಿ, ಇದು ಇವಳೆ ಮೊನ್ನೆ ಎಂತ ಎಗ್ಗಿದ್ದು ಬೋನೆಲ್ಲ ಆಗಿಟ್ಟದು ನೋಡಿ. ಓಡೆ ಕತ್ತಲೆ. ಇವಳೆ ಎಂತಪ್ಪ ಎಂಚಿನ? ಥ್ಯಾಂಕ್ ಯು, ಹ್ಯಾಪಿ ಬರ್ಡೇಗೆ. ಇವರು ಹೊರಟರು. ಬಾಯ್ ಬಾಯ್, ಗುಡ್ ನೈಟ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮಿಂಗ್. ಸೊ 10 ಕಾಲ ಆಯಿತು, ಎಲ್ಲರೂ ಹೋದರು ಆಲ್ಮೋಸ್ಟು. ಸೊ ಯಾ ಅನ್ಎಕ್ಸ್ಪೆಕ್ಟೆಡ್ ಬರ್ತಡೇ ಪ್ಲ್ಯಾನ್ ಇದು. ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಆಗಿದ್ದು. ಸೊ ಪಾಪ ಅವರಿಗೆಲ್ಲ ಲಾಸ್ಟ್ ಮೂಮೆಂಟಲ್ಲಿ ಎಗ್ ರೈಸ್ ಹೇಳಿದೆ ನಾನು. ಸೊ ಅದರಲ್ಲಿ ಕೆಲವರು 4, 5, 6, 7 ಜನ ಬಂದಿಲ್ಲ ಹೇಳಿದ್ರಲ್ಲಿನೂ. ಸೊ ಲಾಸ್ಟ್ ಮೂಮೆಂಟಲ್ಲಿ ಅಂದರೆ ಯೂತ್ಸ್ಗೆ ಮಾತ್ರ ಹೇಳಿದ್ದು ನಾನು, ಎಲ್ಲ ಮಾವಂದಿರ ಮಕ್ಕಳಿಗೆ.
ಆ್ಯಂಡ್ ಚಿಕ್ಕಮ್ಮಂದಿರ ಮಕ್ಕಳಿಗೆಲ್ಲ ಹೇಳಿದ್ದು ನಾನು. ಸೊ ಬಂದು ಊಟ ಮಾಡಿ ಹೋದ್ರು, ತುಂಬ ಖುಷಿ ಆಯ್ತು ನನಗೆ. ಆ್ಯಂಡ್ ಸ್ವಸ್ತಿ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೊಕ್ಕೆ ಕಳಿಸಿದ್ರು, ಅದು ಖುಷಿ ಆಯಿತು. ಬಿಕಾಸ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಬೊಕ್ಕೆ ಗಿಫ್ಟಾಗಿ ತೊಗೊಂಡಿರೋದು. ಸೊ ಕೇಕ್ ಕೂಡ ಕಳಿಸಿದ್ರು ಸ್ವಸ್ತಿ ಅವರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸ್ವಸ್ತಿ, ಮಿಸ್ ಯು. ಮತ್ತು ಸುನೀತ್ ಕಳಿಸಿದ ನನಗೆ ಕೇಕ್. ಆ್ಯಂಡ್ ನನ್ನ ಸ್ಮಾಲ್ ಬ್ರದರ್ ಆಲ್ರೆಡಿ ಗಿಫ್ಟ್ ಕಳಿಸಿದಲ್ವ, ಮತ್ತು ಕೇಕ್ ತುಂಬ ಹೆವಿ ಆಗುತ್ತೆ ಅಂತ ಹೇಳಿ ಕೇಕ್ ಕಳಿಸಿದ. ಐಸ್ ಕ್ರೀಮ್ ಕಳಿಸಿದ. ಆ್ಯಕ್ಚುಲಿ ಐಸ್ ಕ್ರೀಮ್ ಇತ್ತು ಫ್ರಿಜ್ಜಲ್ಲಿ. ಈ ನಯನ ಮತ್ತು ಗೌತಮ್ ನವದೀಪ್ ಎಲ್ಲ ತಿನ್ನೋದು ಅಂತ ಹೇಳಿದರು. ಲಾಸ್ಟ್ ಮಾಡಿ ಆ ಕಡೆ ಹೋದವ್ರು ಮತ್ತೆ ಬಂದೇ ಇಲ್ಲ. ಸೊ ಫ್ರಿಜ್ಜಲ್ಲಿ ಕೇಕ್ ಹಾಗೇ ಇದೆ. ಆ್ಯಂಡ್ ನಾನು ಇನ್ನೂ ಊಟ ಮಾಡಿಲ್ಲ. ನಾನು ಟ್ಯಾಬ್ಲೆಟ್ ಇವಾಗ ತೊಗೊಳ್ಬೇಕು. ಸೊ ತುಂಬ ಖುಷಿ ಆಗ್ತಿದೆ. ಸರಿನೂ ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ಬರ್ತಡೇ ಪ್ಲ್ಯಾನ್ ಇದ್ದಿದ್ದು. ಸರಿ ಆದರೆ ಏನಾದರೂ ಮ್ಯಾನೇಜ್ ಮಾಡಲಿಕ್ಕೆ, ಯೂತ್ಸ್ ಎಲ್ಲ ಬಂದರೆ ಮ್ಯಾನೇಜ್ ಮಾಡಲಿಕ್ಕೆ ಬ್ರದರ್ ಇದ್ದ, ಸ್ವಸ್ತಿ ಅವರಿದ್ದರು. ಸೊ ಈ ಸರಿ ನಾನು ಒಬ್ಬಳೇ ಅಂದರೆ ವಿನೂತ ಬಡಿಸಿ ಎಲ್ಲ ಕೊಡಲಿಕ್ಕೆ ಹೆಲ್ಪ್ ಮಾಡಿದ್ಲು. ಮತ್ತು ಅತ್ತೆ ಮಗಳು ಮಾನ್ಯ, ಅಮ್ಮ, ಅತ್ತೆ ಎಲ್ಲ ಬಡಿಸಿ ಕೊಟ್ಟರು ಅವರಿಗೆಲ್ಲ. ಸೊ ಖುಷಿ ಆಯಿತು. ಕೇಕ್ ತುಂಬ ಚೆನ್ನಾಗಿತ್ತು ಎರಡೂ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸುನಿ ಆ್ಯಂಡ್ ಸ್ವಸ್ತಿ ಬ್ರದರ್ ಎಲ್ರಿಗೂ, ಯಾರೆಲ್ಲ ವಿಶ್ ಮಾಡಿದರೆ ತುಂಬ ಜನ ವಿಶ್ ಮಾಡಿದ್ದೀರಾ. ಪ್ರೀವಿಯಸ್ ವ್ಲಾಗಿಗೆ ಆ್ಯಂಡ್ ಸ್ಟೇಟಸಲ್ಲಿ ಆ್ಯಂಡ್ ಇನ್ಸ್ಟಾದಲ್ಲಿ ತುಂಬ ಜನ, ಯೂಟ್ಯೂಬಲ್ಲೆಲ್ಲ ತುಂಬ ಜನ ವಿಶಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಆ್ಯಂಡ್ ತುಂಬ ದಿವಸ ಬೇಜಾರು, ಡಿಪ್ರೆಷನ್, ಒಂಥರ ಲೈಟಾಗಿ ಡಿಪ್ರೆಷನ್, ಬೇಜಾರೆಲ್ಲ ಇದ್ದಿದ್ದೆ. ಸೊ ಇವಾಗ ಸ್ವಲ್ಪ ಖುಷಿಯಲ್ಲಿದ್ದೀನಿ ನಾನು. ಬಿಕಾಸ್ ಈ ಬರ್ತಡೇ ನನಗೆ ತುಂಬ ಸ್ವಲ್ಪ ಒಂಥರ ಸಮಾಧಾನ ಅಂತ ಹೇಳ್ಬೋದು, ಮನಸ್ಸಿಗೆ ಆ ಥರ ಆಯಿತು. ಆ್ಯಂಡ್ ಇಷ್ಟು ದಿವಸ ಬೇಜಾರಲ್ಲಿದ್ದಾಗ ಇದೊಂದು ದಿವಸ ಖುಷಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಇವಾಗಲೇ ತುಂಬ ಬೆವರ್ತಿದೆ. ಸೊ ನಾನೇನು ರೆಡಿಯಾಗಿಲ್ಲ, ಜಸ್ಟ್ ಒಂದು ಲೈಟಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೆ, ಒಂದು ಸ್ಟಿಕ್ಕರ್ ಹಾಕ್ಕೊಂಡಿದ್ದೆ, ಇದು ಬೆಳಿಗ್ಗೆ ಡ್ರೆಸ್ ಹಾಕ್ಕೊಂಡಿದ್ದೆ ಅಷ್ಟೇ. ಸೊ ಅಜ್ಜಿ ಊಟ ಮಾಡಿ ಮಲ್ಕೊಂಡ್ರು. ಇವಾಗ ದೊಡ್ಡಮ್ಮ ಮತ್ತು ಅತ್ತೆ ಇದ್ದಾರೆ, ಹೊರಗಡೆ ಮಾತಾಡ್ತಾ ಇದ್ದಾರೆ. ಸೊ ಬ್ರದರ್ ಕೂಡ ಇವಾಗ ಕಾಲ್ ಮಾಡಿದ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.